ಸರ್ಕಾರ ಬಂದು 2.5 ವರ್ಷ ಆಯ್ತು. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆವನ್ನ ಕೇಳಿದ್ರಿ, ತೆಗಿಸಿರ್ಬೇಕಾದ್ರೆ ನೀವು ಆದ್ರೆ ತೆಗಿಸಿ ನೋಡ್ರಿ. ಉತ್ತರ ಸೇಮ್ ಉತ್ತರ ಕೊಡ್ತದ. ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮ್ಮದು ಬಗೆಹರಿದಲ್ಲ. 10 ದಿನಕ್ಕೆ ಒಂದು ದಿನ ನೀರು ಬಿಡ್ತದ. 3 ಪಟ್ಟಣಗಳಲ್ಲಿ 10 ದಿವಸದಲ್ಲಿ 1 ದಿವಸ ನೀರು ಬಿಡ್ತಾರ. ಆ ನೀರನ್ನ 10 ದಿನದ ಆಗಸ್ಟ್ ಮಟ್ಟಿಗೆ ಸ್ಟೋರೇಜ್ ಮಾಡಿರ್ಬೇಕು. 10 ದಿನ ಅವನ್ನ ಕುಡಿಯಕ್ಕೂ ಬಳಕೆ ಮಾಡಬೇಕು, ದಿನ ಬಳಕೆಗೂ ಅವೇ ನೀರನ್ನ ಯೂಸ್ ಮಾಡಬೇಕು. ನಾವು ಕೊಟ್ಟಂತ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕೊಂತ ಹೋಗ್ತಿದ್ದಾರೆ. ದಿನಾಲೂ ನೀರು ಕೊಡ್ತಕ್ಕಂಥದಕ್ಕೆ ಏನಾಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರುಗಳು ಇದ್ರ ಬಗ್ಗೆ ಯಾಕೆ ಇದಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಾನು ಕೇಳ್ತಕ್ಕಂಥದ್ದು, ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ, ದೊಡ್ಡ ಡ್ಯಾಮ್ ಇದೆ. ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನಿಂತಾಗ ನೀರು ನಿಂತಿದೆ. ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯಕ್ಕೆ ನೀರಿಲ್ರಿ. ನಮ್ಮ ಪಟ್ಟಣದಲ್ಲೇ ಡ್ಯಾಮು, ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ. ನಮಗೆ 10 ದಿನಕ್ಕೊಂದು ದಿನ ನೀರು ಬಿಡ್ತಾರೆ 3 ಪಟ್ಟಣಗಳಿಗೆ. ಅಂದ್ರೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತದೆ ಹೇಳಿ? ರೈಟಿಂಗ್ದಾಗ ಪತ್ರಗಳ ಮುಖಾಂತರನೂ ಕೇಳಿದ್ದೀನಿ, ಪ್ರತಿ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಸೇಮ್ ಉತ್ತರ ಕೊಡ್ತಿದಾರೆ. ಆ ಉತ್ತರ ಕೊಡುವಂತ ಅಧಿಕಾರಿಗಳಿಗಾದ್ರೂ ಸ್ವಲ್ಪ ಏನಾದರೂ ಒಂದು ಮಾನವೀಯತೆ ಇರಬೇಕಲ್ವಾ? ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಮಾಡ್ಬೇಕಲ್ವಾ ಸರ್ಕಾರ? ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೇಳಿ? ಕೊಟ್ಟಿದ್ದಾರೆ ಉತ್ತರದಲ್ಲಿ, ಅಮೃತ ಯೋಜನೆ ನಡೆದಿದೆ, JJM ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ. JJM ವರ್ಕು ಹಟ್ಟಿಯಲ್ಲಿ ನಡೀತಿದೆ. ಮುದಗಲಲ್ಲಿ JJM ವರ್ಕು ಇಲ್ಲ, ಅಮೃತ ಯೋಜನೆ ಇಲ್ಲ, ಜಲ್ದಾರಿ ವರ್ಕು ಇಲ್ಲ. ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಮೃತ ಯೋಜನೆ ಇವತ್ತು JJM ವರ್ಕ್ ಮುಗಿಬೇಕಂದ್ರೆ ಸುಮಾರು 2 ವರ್ಷ ಬೇಕಿನ್ನು. ಹಟ್ಟಿಯಲ್ಲಿ ಮತ್ತು ಲಿಂಗಸೂರಲ್ಲಿ 2 ವರ್ಷ ಬೇಕು ಈ ಕಾಮಗಾರಿ ಮುಗಿಬೇಕಂದ್ರೆ. ಅಲ್ಲಿವರೆಗೆ ಏನ್ ಮಾಡ್ಬೇಕು? ಇಲ್ಲಿ ಕುಡಿಯೋ ನೀರಿನ ಯೋಜನೆ ಇವರು ಪರಿಸ್ಥಿತಿ, ಜನರ ಸಮಸ್ಯೆ ಏನಾಗ್ತಿದೆ? 10 ದಿನಕ್ಕೆ ಒಂದಿನ ನೀರು ಬಿಟ್ರೆ ಹೆಂಗ್ ಅದನ್ನ ಮಾಡ್ಬೇಕು ಸಾಧ್ಯಕ್ಕೆ ಹೇಳಿ? ಮುದಗಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು JJM ಇಲ್ಲ. ಅವ್ರು ಏನ್ ಮಾಡ್ಬೇಕು ಇವತ್ತು? ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ. ಹೀಗೆ 10 ದಿವಸಕ್ಕೆ 1 ದಿವಸ ನೀರು ಇವತ್ತು ಬಿಡ್ತದಾರ. ಇನ್ನು ಬ್ಯಾಸಿಗೆಯಲ್ಲಿ ಪರಿಸ್ಥಿತಿ ಏನಾಗಬೇಕು ನಮ್ಮದು? ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ? ಕುಡಿಯ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು? ಇದನ್ನ ಪ್ರತಿ ಸಲ ಸುಮಾರು ಪ್ರತಿ ಅಧಿವೇಶನದಲ್ಲಿ ಕೇಳಿದ ಅಧ್ಯಕ್ಷರೇ, ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಒಂದು ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ.